ನಾವು ಇಲ್ಲಿ ಖಾದಿ ಓಪನ್ ಮಾಡಿದ್ದೀವಿ ಈಗ ಮಳಿಗೆ. ಇಲ್ಲಿ ಎಲ್ಲ ಥರದ ವಿಧಗಳು ಎಲ್ಲ ಸಿಗುತ್ತೆ. ಖಾದಿಯಲ್ಲಿ ಅಂದರೆ ರೆಡಿಮೇಡು ಸಿಗುತ್ತೆ, ಬಟ್ಟೆನೂ ಸಿಗುತ್ತೆ. ಆಂಧ್ರ ಖಾದಿ, ತಮಿಳ್ನಾಡು ಖಾದಿ, ಬಿಹಾರ್ ಖಾದಿ, ಉತ್ತರ ಪ್ರದೇಶದೆಲ್ಲ ಸಿಗುತ್ತೆ. ಟವಲ್ಸು, ಲುಂಗಿ, ಪಂಚೆ, ಕರ್ಚೀಫಿಂದ ಎನಿವನ್ನು ಮತ್ತು ಬಟ್ಟೆ ತೊಗೊಂಡ್ರೆ ನಾವು ಹೊಲ್ದು ಸ್ಟಿಚ್ಚು ಮಾಡಿ ಕೊರಿಯರು ಕಳಿಸ್ಕೊಡ್ತೀವಿ ಅವ್ರವ್ರ ಊರಿಗೆ, ಅವ್ರವ್ರ ಗ್ರಾಮಕ್ಕೂ ಕಳಿಸ್ಕೊಡ್ತೇವೆ. ಸ್ಟಿಚಿಂಗ್ ಸಪ್ರೇಟ್ ಇದೆ, ಬಟ್ಟೆದೇ ಸಪ್ರೇಟಾಗಿರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಜುಬ್ಬ, ಪೈಜಾಮ, ಶರ್ಟು, ಪ್ಯಾಂಟು, ಸಫಾರಿ ಎಲ್ಲ ರೆಡಿ ಮಾಡಿಕೊಡ್ತೀವಿ. ಸರ್, ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲ ಚಿಲ್ಡ್ರನ್ಸಿಂದ ದೊಡ್ಡವರವರೆಗೂ ಮಾಡ್ತೀವಿ. ಸರ್, ಇನ್ ಕೇಸ್ ಏನಾದರೂ ಮದುವೆಗೆ ಸಂಬಂಧಪಟ್ಟಿದ್ದು ಏನಾದರೂ ಬಟ್ಟೆ ಸಿಗುತ್ತೆ? ಮದುವೆದು ರೇಷ್ಮೆ ಪಂಚೆ, ರೇಷ್ಮೆ ಶರ್ಟ್ಸ್ಗಳು ಎಲ್ಲ ಸಿಗುತ್ತೆ. ಅವೆಲ್ಲ ಫ್ಯಾಮಿಲಿದು ಸಿಗುತ್ತೆ. ಎಲ್ಲ ಥರ. ಎಷ್ಟು ವರ್ಷ? ನಾವು ಇಲ್ಲಿ ಈ ರೋಡಲ್ಲಿ ಬಂದು ಒಂದು 25 ವರ್ಷದಿಂದ ಮಾಡ್ತಾಯಿದ್ದೀವಿ. ಇದು ಮತ್ತೆ ಹೊಸದಾಗಿ ರಿನೋವೇಷನ್? ಇದು ಹೊಸದಾಗಿ ಇದು ಮಾಡ್ತಾರೆ. ಮತ್ತು ಲೇಡೀಸ್ ಏನಾದರೂ ಇಲ್ಲಿ ಲೇಡೀಸ್ದು ಸ್ಯಾರಿಗಳು, ಡ್ರೆಸ್ ಮೆಟೀರಿಯಲ್ಲು ಎಲ್ಲ ಸಿಗುತ್ತೆ. ಬೆಡ್ಶೀಟು, ಬ್ಲ್ಯಾಂಕೆಟ್ಸು. ಇನ್ ಕೇಸ್ ಏನಾರು ಬೇಕು ಅಂದರೆ ನೀವು ಡೆಲಿವರಿನೇ ಕೊಡಿ? ಡೋರ್ ಡೆಲಿವರಿ ಮಾಡಿಕೊಡ್ತೀವಿ. ಎಲ್ಲ ಆಫರ್ ಏನಾದ್ರು? ಆಫರು ಅಕ್ಟೋಬರಲ್ಲಿ ಬರ್ತದೆ, ಗಾಂಧಿ ಜಯಂತಿ ಸಿಗುತ್ತೆ. ಅದು ಸರ್ಕಾರದ ಏನು ಬಿಡುತ್ತೆ ಅದು ಮಾಡ್ತಾಯಿರ್ತಾರೆ. ಎಕ್ಸ್ಟ್ರಾ ಬಂದಾಗ ಹಳೆ ಇದರಲ್ಲಿದ್ದಾಗ ನಾವು ಒಂದು 5% ಎಕ್ಸ್ಟ್ರಾ ಮಾಡ್ಕೊಡ್ತೀವಿ ಬಂದಾಗ. ಸರ್, ತುಂಬ ವರ್ಷದಿಂದ 25 ವರ್ಷದಿಂದ ಮಾಡ್ಕೊಂಬಂದಿದ್ದೀರಾ? ಹೌದು. ಖಾದಿ ಎಲ್ಲ ಲೈಕ್ ಮಾಡ್ತಾ ಇದ್ದಾರೆ. ಬಾಡಿಗೆ ಅವ್ರಿಗೆ ಕೂಲಾಗಿರ್ತದೆ, ವೆಯ್ಟ್ಲೆಸ್ ಇರ್ತದೆ, ಅಲರ್ಜಿ ಆಗೋಲ್ಲ. ಒಂಥರ ಅವ್ರು ಒಂದು ಸತಿ ಎಡಿಟ್ ಆಗಿಬಿಟ್ರೆ ಇದಕ್ಕೆ ಮತ್ತೆ ಬೇರೆ ಬಟ್ಟೆ ಹಾಕ್ಬಿಡೋಕೆ ಮನಸ್ಸೇ ಬರೋಲ್ಲ. ಆ ಥರ ಇರ್ತದೆ. ನಾವು ಹೇಳೋಕ್ಕಿಂತ ಅವ್ರ ಮನಸ್ಸಿಗೆ ಸಮಾಧಾನ ಆಗಬೇಕು, ಮತ್ತು ಬರ್ತಾರೆ ಹುಡಿಕೊಂಡು. ನಮಗೆಲ್ಲ ಹಳೆ ಕಸ್ಟಮರೆಲ್ಲ ಇದ್ದಾರೆ, ಹುಡಿಕೊಂಬರ ಎಲ್ಲ ನಮಗೆ ಉತ್ತರ ಕರ್ನಾಟಕ, ಬಿಹಾರ್, ಬೆಂಗಾಲ್ ಈ ಥರ ಇದರೆಲ್ಲ ಬರ್ತಾರೆ. ಬಿಜಾಪುರ, ರಾಯಚೂರು, ಬೆಳಗಾಂ. ಬೇರೆ ಕಡೆ ಏನಾದರೂ ಬ್ರಾಂಚಸ್ ಮಾಡ್ತೀರಾ? ಬ್ರಾಂಚಸ್ಸು ಲೇಬರ್ಗಳ ಸಮಸ್ಯೆ ಇರೋದ್ರಿಂದ ನಾವು ಇದಾಗುತ್ತೆ. ಬೆಂಗಳೂರಲ್ಲಿ ಏನಾದರೂ? ಬೆಂಗಳೂರು ಇಲ್ಲ ಸದ್ಯಕ್ಕೆ ಇಲ್ಲೇ ಇದೆ. ಇರೋದಲ್ಲೇ ಉಳಿಸ್ಕೊಂಡು ಹೋಗ್ಬೇಕು ಅಷ್ಟೇ ನಮಗೆ.